ದೇವ್ರುಗಳ್ನು ಕಳ್ಳರು ಅಂತಾನೆ ಕರಿತೀವಲ್ವಾ? ತ್ಯಾವ್ಲು ಅಂದ್ರೆ ಗೊತ್ತೈತಿ, ಈ ಒಲವು ಅಂದ್ರೆ ಮತ್ತು ಕೆಲವರು ಇರ್ತಾರೆ, ಅವ್ರುಗಳಿಗೆ ಕಳ್ತನ ಅನ್ನೋದು ಬಿಸ್ನೆಸ್, ಎ ಪ್ಯೂರ್ಲಿ ವೈಟ್ ಕಾಲರ್ ಪ್ರೊಫೆಷನ್. ಆದರೆ ಕಳ್ಕೊಂಡಿರೋರಿಗೆ ಕಳ್ತನ ಕೆಟ್ಟದು, ಕಳ್ತನ ಮಾಡೋರು ಹಲೋ ನಮಸ್ತೆ, ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಒಂದು ಆಫಿಷಿಯಲ್ ಕೊನೆಗೂ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದ ನೆಚ್ಚಿನ ಮೂವಿಯ ಒಂದು ಟ್ರೈಲರ್ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ದಿಲೀಪ್ ರಾಜ್ರವರು ನಟನೆ ಮಾಡುತ್ತಿರುವಂಥ ಒಂದು ಈ ಮೂವಿಯ ಒಂದು ಟ್ರೈಲರ್ ಕೊನೆಗೂ ಒಂದು ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ದಿಲೀಪ್ ರಾಜ್ ಅವರ ಒಂದು ನಟನೆ ಅಂತ ಹೇಳಿದರೆ ಒಂದು ಅದ್ಭುತ ನಟರಲ್ಲಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಚ್ಚಾಗಿ ಇವರು ಸೀರಿಯಲ್ನಲ್ಲೂ ಕೂಡ ಒಂದು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಂಥವ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಮೂವಿಯಲ್ಲಿ ಕೂಡ ಒಂದು ಒಳ್ಳೆಯ ಹೆಸರು ಗಳಿಸಿರೋಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಅಂಥ ಒಂದು ವ್ಯಕ್ತಿ ಈಗಲೂ ಕೂಡ ಒಂದು ಅವರ ಪಾಪ್ಯುಲಾರಿಟಿ ಇನ್ನೂ ಕೂಡ ಇದೆ ಅಂತ ಒಂದು ಹೇಳಲಿಕ್ಕೆ ಈ ಒಂದು ಮೂವಿ ಒಂದು ಒಳ್ಳೆಯ ನಿದರ್ಶನವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿ ಬಂದ ನಿಲ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗಿ ಸಿನಿ ಪ್ರೇಕ್ಷಕರ ಮುಂದೆ ಇರುತ್ತೆ ಅಂತ ಹೇಳಿಸ್ತಿದೆ. ಕನ್ನಡಿಗರು ಯಾವತ್ತೂ, ಯಾಕೆಂದರೆ ಕನ್ನಡಿಗರು ಕನ್ನಡ ಮೂವಿಯನ್ನು ಯಾಕೆಂದರೆ ಮೊದಲನೇದಾಗಿ ಸಪೋರ್ಟ್ ಮಾಡಲೇಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೆಚ್ಚಾಗಿ ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಯಾಕೆಂದರೆ ಆ ಮೂವಿ ಒಂದು ರಿಲೀಸ್ ಆಗುವಾಗ ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀವಿ. ಒಂದು ಟ್ರೈಲರ್ ರಿಲೀಸ್ ಆಗ್ಬೋದು, ಒಂದು ಟೀಸರ್ಗೂ ಕೂಡ ಒಂದು ರಿಲೀಸ್ ಆಗ್ಬೋದು ಖಂಡಿತವಾಗಿಯೂ. ಯಾಕಂತೇಳಿದ್ರೆ 30 lakhs ಇರ್ಬೋದು, ಅದೇ ರೀತಿಗೆ 60 lakhs ಇರ್ಬೋದು, 15 lakhs ಇರ್ಬೋದು, ಕಡಿಮೆ ಅಂದರೆ ಕಡಿಮೆ ಒಂದು 25 lakhsಗಿಂತ ಹೆಚ್ಚಾಗಿ ಒಂದು ವ್ಯೂಸು ರೆಸ್ಪಾನ್ಸ್ ಇರುತ್ತೆ ಅಂತಲೇ ಹೇಳೋದು. ಆದರೆ ನಮ್ಮ ಕನ್ನಡ ಮೂವಿ ಒಂದು ಟೀಸರ್ ಅಂತೂ ಟ್ರೈಲರ್ ನಮ್ಮ ತಕ್ಕ ಮಟ್ಟಿನ ಒಂದು ಆ್ಯಕ್ಟ್ರೆಸ್ನವರು ಬಂದರೆ ಅಷ್ಟರ ಮಟ್ಟಿಗೆ ರೀಚ್ ಇರೋದಿಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಮೊದಲನೇದಾಗಿ ನಾವು ನಮ್ಮವರನ್ನು ನಾವು ಮೊದಲನೇದಾಗಿ ಬೆಳೆಸ್ಕೊಳ್ಳಿಕ್ಕೆ ಯಾಕಂತೇಳಿದ್ರೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಒಂದು ಮೂವಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋ ಒಂದು ಟ್ರೈಲರ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹುಟ್ಟು ಕಳ್ಳರಲ್ಲ. ಯಾಕೆಂದರೆ ಕೆಲವರು ಯಾಕೆಂದರೆ ಹೊಟ್ಟೆಗೋಸ್ಕರ ಕಲಿಲಿಕ್ಕೆ ಮಾಡಿದರೆ ಅದು ಕೆಲವರು ಪ್ಯಾಷನ್ಗೋಸ್ಕರ ಒಂದು ಕಲಿಯುತ್ತಾರೆ. ಯಾಕೆಂದರೆ ಅವರಿಗೆ ಅದೇ ಒಂದು ಜೀವನ ಆಗಿಬಿಟ್ಟಿದೆ ಅಂತಲೇ ಹೇಳೋದು. ಅಂಥ ಒಂದು ನಿದರ್ಶನವನ್ನು ಒಂದು ಒಳ್ಳೆಯ ಮೂವಿಯ ಮೂಲಕ ಒಂದು ತೆರಲಿಕ್ಕೆ ಹೊರಟಿದ್ದಾರೆ ಈ ಟೀಮ್ ಚಿತ್ರತಂಡ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕೆಂದರೆ ದಿಲೀಪ್ ರಾಜ್ರವರ ಈ ಒಂದು ನಟನೆಯಿಂದ ಏನಾದರೂ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಅಂತಲೇ 100% ಅಲ್ಲ ಹಾಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ದಿಲೀಪ್ ರಾಜ್ರವರ ಒಂದು ನಟನೆ ಒಂದು ಅದ್ಭುತವಾದ ನಟರಲ್ಲಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ಉತ್ತಮವಾದ ನನ್ನ ಅನಿಸಿಕೆಯ ಪ್ರಕಾರ ಈ ಮೂವಿಗೆ ಒಂದು ಉತ್ತಮವಾದ ಪ್ರಮೋಷನ್ ಅತಿ ಅಗತ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಉತ್ತಮವಾದ ಪ್ರಮೋಷನ್ ಮಾಡಿದರೆ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಗೆಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರಮೋಷನ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಈ ಮೂವಿಗೆ ಒಂದು ಹೆಚ್ಚಾಗಿ ಒತ್ತು ಕೊಡ್ತಾರೆ ಅನ್ನೋ ಒಂದು ವಿಚಾರ ಈ ಮೂವಿ ರಿಲೀಸ್ ಆದಮೇಲೆ ಈ ಒಂದು ಟೀಮ್ಗೇನೆ ಗೊತ್ತಾಗಿರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾಕಂದರೆ ಮೇಲ್ನೋಟಕ್ಕೆ ನೋಡುವ ವಿಚಾರ ಬಂದರೆ ಈ ಖಂಡಿತವಾಗಿ ಯಾಕಂದರೆ ಕಳ್ಳರು ಯಾವ ರೀತಿಯಲ್ಲಿ ಒಂದು ಕಳ್ಳರು ಕದೀತಾರೆ, ಅದೇ ರೀತಿಯಾಗಿ ತುಂಬ ಬಡವರ ಕೂಡ ವಸ್ತುಗಳನ್ನು ಕದೀತಾರೆ, ಅದೇ ರೀತಿಯಲ್ಲಿ ತುಂಬ ಹಣದವರ ಮಾಲನ್ನು ಕೂಡ ಒಂದು ಕದೀತಾರೆ. ಆದರೆ ಕದ್ದ ನಂತರ ಯಾವ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಇರುತ್ತೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಇರುತ್ತೆ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಒಳ್ಳೆಯ ಸ್ಟೋರಿಯನ್ನು ಇಟ್ಕೊಂಡು ಈ ಮೂವಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೋಸ್ಕರ ಒಂದು ಒಳ್ಳೆಯ ಕಥೆ ಇಟ್ಕೊಂಡಂತೂ ಬಂದಿದ್ದಾರೆ ಅಂತಲೇ ಹೇಳೋದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅನ್ನೋ ಟೈಟಲ್ ಕೂಡ ಇಟ್ಟಿದ್ದಾರೆ. ಹೆಚ್ಚಾಗಿ ಈ ಮೂವಿಯ ಒಂದು ಟೈಟಲನ್ನು ದೇವಸ್ಥಾನಗಳಲ್ಲಿರ್ಬೋದು, ಅದೇ ರೀತಿಗೆ ಕೆಲವು ಹೆಚ್ಚಾಗಿ ಜನಬೀಡು ಪ್ರದೇಶಗಳಲ್ಲಿ ಕೂಡ ಒಂದು ಹಾಕಿರ್ತಾರೆ ಅಂತಲೇ ಹೇಳ್ಬೋದು. ಅಂಥದ್ದೇ ಒಂದು ಟೈಟಲನ್ನು ಈ ಮೂವಿಯ ಟೈಟಲ್ಗೂ ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಒಂದು ಟೋಟಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕೆಮಾಲ್ ವರ್ಕ್ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ಪ್ರತಿಯೊಂದು ಮೂಮೆಂಟ್ನೊಂದು ಆ್ಯಂಗಲಲ್ಲೂ ಕೂಡ ಒಂದು ಯಾವುದೇ ದೊಡ್ಡ ಮಟ್ಟಿನ ಒಂದು ಡೈಲಾಗ್ಸ್ ಇಲ್ಲದೆ ಸಿಂಪಲಿ ಆಗಿ ನಟನೆ ಅಂತ ಈ ಮೂವಿ ಒಂದು ಸಿಂಪಲಿ ಆಗಿ ಟ್ರೈಲರ್ ಮೂಲಕ ಒಂದು ಮೇಲ್ನೋಟಕ್ಕೆ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ವಿಶ್ವಾಸ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ದಿಲೀಪ್ ರಾಜ್ ಅವರಿಗೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ವಿಶ್ವಾಸ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ವಿಶೇಷವಾಗಿ ಈ ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ಜೊತೆಗೆ ಇಡೀ ಎಲ್ಲ ನಮ್ಮ ಕನ್ನಡಿಗರು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಗೆಲ್ಲಿಸೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತವಾಗಿ
ಅವನವರು ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದಿಲೀಪ್ ರಾಜ್ರವರು ಅದೇ ರೀತಿಯಾಗಿ ಈ ಟೀಮ್ ಚಿತ್ರತಂಡ ಅವರು ಮೊದಲನೇದಾಗಿ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಯನ್ನು ಪ್ರಮೋಷನ್ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮೋಷನ್ ಮಾಡಿದರೆ ಈ ಮೂವಿ 100% ಗೆದ್ದೇ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಎಲ್ಲಿಯವರೆಗೆ ಬಂದು ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಇನ್ನು ಮುಂದಿನ ಅಪ್ಡೇಟ್ ಮೂಲಕ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಕಿಪ್ ಮಾಡಿದ ವಿಡಿಯೋವನ್ನು ತನಕ ನೋಡೋದಕ್ಕಾಗಿ ತುಂಬಾ ಅಂದರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.